ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಶನಿವಾರದ ವಿಡಿಯೋ. ಶನಿವಾರ ಆ, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಫಸ್ಟೇ ಹೇಳ್ಬಿಟ್ಟೆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಎಲ್ಲ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ. ಶನಿವಾರ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಹಾಗೆ ಪೂಜೆ ಎಲ್ಲ ಮಾಡಿದ್ದೀನಿ. ನೋಡಿದ್ರಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ತಿಂಡಿ ಮಾಡಿ ಇಟ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂಥೇಳಿ ಬಂದೆ. ನಮಗೆ ಫಸ್ಟು ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಅಂದರೆ ನೆನ್ನೆನೇ ಹೇಳಿದೆ ನಿಮಗೆ, ಊರಿಗೆ ಹೋಗಬೇಕು, ಆದರೆ ಪ್ಲ್ಯಾನ್ ಇರಲಿಲ್ಲ ಸರಿಯಾಗಿ, ಹೋಗ್ಬೇಕಾ ಬೇಡವಾ ಅಂಥೇಳಿ. ಮೋಹನ್ ಮಾಮನೂ ಕೂಡ ಕರೆಕ್ಟಾಗಿ ಹೇಳಿರಲಿಲ್ಲ, ನೋಡೋಣ ಬಿಡು, ಬೆಳಿಗ್ಗೆಗೆ ರಾತ್ರಿನೂ ಕೂಡ ಕೇಳಿದ್ದೀನಿ, ಬೆಳಿಗ್ಗೆಗೆ ಹೇಳ್ತೀನಿ ನೋಡೋಣ, ಇದೇ ಥರನೇ ಅಂತಾಯಿದ್ರು. ಮಳೆ ಏನಾದರೂ ಬಂದರೆ, ಮೋಡ ಆ ಥರ ಏನಾದರೂ ಇದ್ದರೆ ಊರಿಗೆ ಹೋಗೋದು ಬೇಡ. ಏನಾದರೂ ಮಳೆ ಏನೂ ಇಲ್ಲ, ಆರಾಮಾಗಿ ಬಿಸಿಲೆಲ್ಲ ಇದೆ ಅಂದರೆ ಹೋಗೋಣ ಅಂತ ಹೇಳಿದರು. ಮತ್ತು ಬೆಳಿಗ್ಗೆ ಎದ್ದ ಮೇಲೆ ಸುಮಾರು 7 ಗಂಟೆ ಮೇಲೆ ಸರಿ ಆಯಿತು, ಹೋಗೋಣ ಬಿಡು ಅಂತ ಹೇಳಿದ್ರು. ಆಮೇಲೆ ನಾನು ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಇವಾಗ ರೆಡಿ ಆಗೋಣ ಅಂತೇಳಿ ಬಂದಿದ್ದೀನಿ. ಊರಿಗೆ ಏನಕ್ಕೆ ಹೋಗ್ತಾಯಿದ್ದೀವಿ ಏನು ಅದೆಲ್ಲ ವಿಡಿಯೋ ನೋಡಿ ಆವಾಗ ಗೊತ್ತಾಗುತ್ತೆ. ಓಕೆ. ಹಾಗೆ ನಾನೀಗ ರೆಡಿಯಾಗಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಇವಾಗ ಒಂದಷ್ಟು ಕ್ರೀಮ್ಗಳೆಲ್ಲ ಇರುತ್ತಲ್ಲ, ಅದು ಕ್ರೀಮ್ಗಳೆಲ್ಲ ಎತ್ತಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಮರ್ತೋಗ್ಬಿಟ್ಟಿರುತ್ತೆ ನನಗೆ. ಲಿಪ್ ಕೇರು ಮತ್ತು ಕಾಜಲ್ಲು, ಐಲೈನರು ಇದು ಯಾವುದೂ ಇಲ್ಲ ಅಂದರೆ ಓಕೆ. ಆದರೆ ನನಗೆ ಮೇನ್ ಅಂದರೆ ಡೇ ಕ್ರೀಮ್ ಅಥವಾ ಅದು ಇಲ್ಲ ಅಂದರೆ ನಿವಿಯಾ ಕ್ರೀಮ್ ಯಾವುದಾದ್ರೂ ಒಂದಾದರೂ ಇರಬೇಕು. ನಿವಿಯಾ ಸ್ವಲ್ಪ ಆಯ್ಲಿ ಆಗಿಬಿಡುತ್ತೆ. ಡೇ ಕ್ರೀಮ್ ಆದರೆ ಅಂದರೆ ಲೋಟಸ್ ಕ್ರೀಮ್ ಇದೆಯಲ್ಲ ಅದಂತೂ ಬೇಕು. ಇದು ಯಾವುದೂ ಇಲ್ಲ ಅಂದರೂ ಓಕೆ, ಅದಂತೂ ಇರಲೇಬೇಕು. ಇಲ್ಲಾಂದರೆ ಸ್ಕಿನ್ ಎಲ್ಲ ಡ್ರೈ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಆದಷ್ಟು ನಾನು ಅಲ್ಲೇ ರೆಡಿ ಆಗ್ತಾ ಇರ್ತೀನಿ. ಹಾಗೆ ಅದನ್ನೇ ತೆಗೆದು ಬ್ಯಾಗಲ್ಲಿ ಇಟ್ಕೊಳ್ತಾ ಇರ್ತೀನಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ರೆಡಿ ಆಗಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಬಿಟ್ರೆ ಸರಿ. ಇಲ್ಲ ಒಂದೊಂದು ಸರಿ ಏನಾಗುತ್ತೆ, ಇಟ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀನಿ, ಮತ್ತು ಬ್ಯಾಗಲ್ಲಿ ಹೋಗ್ಬಿಟ್ಟು ಎತ್ಕೊಂಡು ಹಾಕೋತಾ ಇರಬೇಕಾಗತ್ತೆ ಆ ಥರ. ಅದಕ್ಕೆ ಫಸ್ಟು ರೆಡಿ ಆಗ್ತಾ ಇರ್ತೀನಿ. ಹಾಗೆ ರೆಡಿ ಆಗಿಬಿಟ್ಟು ಬ್ಯಾಗಲ್ಲಿ ಒಂದೊಂದೇ ಇಟ್ಕೊಂಡಿರ್ತೀನಿ, ಮರ್ತೋಗ್ಬಿಡುತ್ತೆ ಅಂಥೇಳಿ. ಹಾಗೆ ಇಲ್ಲಿ ನನ್ನ ಪಕ್ಕದಲ್ಲಿ ಗುಮ್ಮಿನೂ ಕೂಡ ಬಂದು ನೋಡ್ತಾ ಇದ್ದಾಳೆ, ಏನು ಮಾಡ್ತಿರೋದು ಅಂತೇಳಿ. ಗುಮ್ಮ ಓಕೆ. ಈ ಥರ ಹಾಗೆ ಕ್ಲಿಪ್ಗಳು ಈ ಥರದ್ದೆಲ್ಲ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದೊಂದು ಸರಿ ಮಿಸ್ ಆಗುತ್ತೆ ಕ್ಲಿಪ್ಗಳು, ಒಂದೊಂದು ಸರಿ ಕಟ್ಟಾಗಿಬಿಡುತ್ತೆ ಆ ಥರ. ಒಂದು ಸರಿ ಇದೇ ಥರ ಏನಾಗಿತ್ತು ಅಂದರೆ ಮೈಸೂರಿಗೆ ಹೋಗಿ ಬರ್ತಾಯಿದ್ದೆ. ಆವಾಗ ಕ್ಲಿಪ್ ಹಾಕಿ ಬಸ್ಸಲ್ಲಿ ಮೈಸೂರು ಟು ಬೆಂಗಳೂರು ಜರ್ನಿ ಅಂದರೆ ನಿದ್ದೆ ಚೆನ್ನಾಗಿ ಬಂದುಬಿಟ್ಟಿದೆ, ನಿದ್ದೆ ಮಾಡಿದ್ದೀನಿ. ನೋಡಿದರೆ ಕ್ಲಿಪ್ ಹಾಕ್ಕೊಂಡಿರೋದು ಕಟ್ಟಾಗಿಬಿಟ್ಟಿದೆ ಮಧ್ಯಕ್ಕೆ. ಮತ್ತೇನು ಮಾಡೋದು ಗೊತ್ತಿಲ್ಲ. ಆಮೇಲೆ ಫ್ರೀ ಏರ್ ಬಿಟ್ಕೊಂಡು ಬಂದಿರೋದು. ಮತ್ತು ಸ್ವಲ್ಪ ದೂರ ಬಂದಮೇಲೆ ಅದು ಫ್ರೀ ಏರು ಏನಾಗಿರುತ್ತೆ ಅಂದರೆ ಗಾಳಿಗೂ ಅದಕ್ಕೂ ಒಂಥರ ರಫ್ ಆಗಿಬಿಟ್ಟಿರುತ್ತೆ ಕೂದಲು. ಆವಾಗ ಏನಾಗುತ್ತೆ ಅಂದರೆ ಒಂಥರ ಚೆನ್ನಾಗಿರಲ್ಲ ಫ್ರೀ ಏರ್ ಬಿಟ್ರು ಅದು. ಆಮೇಲೆ ನಾನು ಏನು ಮಾಡಿದೆ, ಹಾಗೆ ಮೇಲೆ ಎತ್ತಿ ಗಂಟು ಹಾಕಿದ್ದೀನಿ ಆ ಥರ. ಅದಕ್ಕೆ ಒಂದಷ್ಟು ಕ್ಲಿಪ್ಗಳೆಲ್ಲ ಇಟ್ಕೊಂಡಿರ್ತೀನಿ. ಹಾಗೆ ಕೌಶಿದು ಅದು ಇಯರಿಂಗ್ಸಿಗೆ ತೋರಿಸೋನಲ್ಲ, ಅದು ಸುಮಾರು ದಿನದಿಂದ ಅಂದ್ಕೊಳ್ತಿದ್ದೆ. ಅವನು ಯಾವಾಗಲೂ ಹೇಳ್ತಾ ಇದ್ದ, ನಾನು ತಂದುಕೊಟ್ಟಿರೋದು ಜಾಸ್ತಿ ನೀವು ಹಾಕ್ಕೊಳ್ಳೋದಿಲ್ಲ ಅಂಥೇಳಿ. ಅದಕ್ಕೆ ಆ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂಥೇಳಿ ಇಲ್ಲಿ ಇಯರಿಂಗ್ಸ್ನ, ಅವ್ನು ಕೊಟ್ಟಿರೋ ಇಯರಿಂಗ್ಸ್ನ ಸುಮಾರು ದಿನದಿಂದ ಹಾಕ್ಕೋಬೇಕು ಅಂದ್ಕೊಂಡು ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಅದೇ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಆದರೆ ಏನಂದರೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಅದು. ಮಾಮೂಲಿ ನಾರ್ಮಲ್ ರಿಂಗ್ ಥರ ಆದರೆ ಓಕೆ. ಇದು ಒಂದು ಸ್ವಲ್ಪ ಕೊಕ್ಕೆ ಥರ ಬಂದಿರುತ್ತೆ ನೋಡಿ ಕೊಂಡಿ, ಅದಕ್ಕೆ ಅದನ್ನ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಂದಷ್ಟು ಇಯರಿಂಗ್ಸ್ನ ತೊಗೊಂಡೆ. ಏನಾದರೂ ಇದು ಹಾಳಾಗಿಬಿಟ್ರೆ ಒಂದೊಂದು ಸಲ ಆ ಥರ ಆಗುತ್ತೆ, ಎಲ್ಲೋ ಇಟ್ಬಿಟ್ಟಿರ್ತೀವಿ ಮತ್ತು ಸಿಗೋದೇ ಇಲ್ಲ, ಆ ಥರ ಎಲ್ಲ ಆಗಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಒಂದೆರಡು ಇಯರಿಂಗ್ಸ್ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಕೂದಲೆಲ್ಲ ಡ್ರೈ ಆಗಬೇಕು. ಹಾಗೆ ಒಂದು ಕ್ಲಿಪ್ ಹಾಕಿ ಬಿಟ್ಬಿಟ್ರೆ ಮತ್ತು ಆಮೇಲೆ ಕೂದಲು ಅಂದರೆ ತಿಂಡಿ ಎಲ್ಲ ತಿಂದ್ಕೊಂಡು ಬಂದಾದಮೇಲೆ ಅಷ್ಟೊತ್ತಿಗೆ ಕೂದಲು ಕೂಡ ಡ್ರೈ ಆಗಿರುತ್ತೆ. ಆಮೇಲೆ ತಲೆ ಬಾಚ್ಕೊಂಡು ಹೊರಡೋದು. ಒಂದೊಂದು ಸಾರಿ ಏನು ಮಾಡ್ತೀನಿ ಅಂದರೆ ಡ್ರೈ ಆಗಿರೋದಿಲ್ಲ, ಆದರೂ ಕೂಡ ಒಂದೊಂದು ಸಾರಿ ಅದೇ ಥರನೇ ಕ್ಲಿಪ್ ಹಾಕ್ಬಿಟ್ಟಿರ್ತೀನಿ.
ಏಕೆಂದರೆ ಒದ್ದೆ ಕೂದಲಲ್ಲಿ ತಲೆ ಬಾಚೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆವಾಗ ಈ ಥರ ಮಾಡುವಂಥದ್ದಷ್ಟೇ. ಹಾಗೆ ನಾನು ಊರಿಗೆಲ್ಲ ಹೋಗ್ಬೇಕಾದ್ರೆ ಹೇಗಿದ್ದರೂ ಚಿನ್ನದ ಬಳೆ ಹಾಕ್ಕೊಂಡಿರ್ತೀನಿ. ಆವಾಗ ಯಾರಾದರೂ ಬರ್ತಾರಲ್ಲ ಮನೆಗೆ, ಅವ್ರು ಹೇಳೋದು ಒಂದೊಂದು ಗಾಜಿನ ಬಳೆ ಹಾಕೋ ಕೈಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಒಂದೊಂದು ಗಾಜಿನ ಬಳೆ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಬೆಂಗಳೂರಿಗೆ ಬಂದಮೇಲೆ ತೆಗೆದಿಟ್ಬಿಡ್ತೀನಿ ಆ ಥರ. ಇಲ್ಲಾಂದರೆ ಹೇಳ್ತಾನೆ ಇರ್ತಾರೆ ಪ್ರತಿ ಸಾರಿನೂ ಮತ್ತು ಹಾಕ್ಕೋಬೇಕು ಆ ಥರ ಅವ್ರು ಕೇಳಿದಾಗೆಲ್ಲ ಹಾಗೆ ಹೇಳೋದು. ಒಂದು ಗಾಜಿನ ಬಳೆ ಹಾಕು ಅಂದಾಗ ನಮ್ಮ ಅಮ್ಮನೂ ಅದೇ ಥರನೇ ಹೇಳ್ತಾ ಇರ್ತಾರೆ. ಒಂದು ಚಿನ್ನದ ಬಳೆನೇ ಹಾಕ್ಕೋಬಾರ್ದು ಯಾವಾಗಲೂ, ಜೊತೆಗೆ ಒಂದು ಗಾಜಿನ ಬಳೆನೂ ಹಾಕ್ಕೋಬೇಕು ಅಂತ ಹೇಳ್ತಾನೆ ಇರ್ತಾರಲ್ವ. ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ, ಊರಿಗೆ ಹೋಗ್ಬೇಕಾದ್ರೆ ಒಂದೊಂದು ಗ್ರೀನ್ ಕಲರ್ದು ಈ ಥರದ್ದು ಒಂದು ಅರ್ಧ ಡಜನು 1 ಡಜನ್ ತಂದು ಇಟ್ಕೊಂಡಿರ್ತೀನಿ. ಊರಿಗೆ ಹೋಗ್ಬೇಕಾದ್ರೆ ಒಂದೊಂದು ಹಾಕ್ಕೊಂಡೋಗಿರ್ತೀನಿ. ಒಂದೊಂದು ಸರಿ ಏನಾಗಿರುತ್ತೆ ಅಂದರೆ ಒಂದೊಂದು ಹೊಡೆದೋಗ್ಬಿಡುತ್ತೆ. ಆವಾಗ ಹೇಳ್ತಾರೆ, ಯಾಕೆ ಒಂದು ಕೈಗೆ ಹಾಕಿದ್ಯಾ, ಇನ್ನೊಂದು ಕೈಗೂ ಹಾಕ್ಕೋಬೇಕಲ್ವ ಗಾಜಿನ ಬಳೆಗಳನ್ನ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೊಡೆದೋಯ್ತು ಅಂತ ಏನೋ ಒಂದು ಹೇಳ್ಬಿಡೋದು ಅಷ್ಟೇ, ಮ್ಯಾನೇಜ್ ಮಾಡೋದು. ಹಾಗೆ ಕೇಳ್ತಾನೆ ಇರ್ತಾರೆ ಯಾರಾದರೂ, ಹಾಕೋ ಒಂದಾದರೂ ಗಾಜಿನ ಬಳೆ ಹಾಕು ಅಂತೇಳಿ. ಅದಕ್ಕೆ ಈ ರೀತಿ ಮಾಡ್ತೀನಿ ಅಷ್ಟೇ. ಓಕೆ, ಇವಾಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇಯರಿಂಗ್ಸು ಕೌಶಿ ತಂದು ಕೊಟ್ಟಿರೋದು. ಅದೆಷ್ಟು ಗೊತ್ತಾ, ಬರೀ 20 ರೂಪೀಸ್ ಅಷ್ಟೇ ಅನಿಸುತ್ತೆ. ನನ್ನ ಪ್ರಕಾರ 20ಇಂದ 25 ರೂಪೀಸ್ ಅಷ್ಟೇ. ಓಕೆ, ಚೆನ್ನಾಗಿದೆ. ಎಲ್ಲರೂ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು. ಆದರೆ ಮನೇಲಿದ್ದಾಗ ಹಾಕೋಕ್ಕೆ ಕಷ್ಟ. ಟೈಮ್ ಬಂದು ಇವಾಗ 10 ಗಂಟೆ. ಹಾಗೆ ನಮ್ಮ ಕರಿಗಮ್ಮನ ತೋರಿಸ್ಬಿಟ್ಟು ಹೋಗ್ತಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾಳೆ ಅಂತೇಳಿ. ಆವಾಗಲೇ ಬಂದು ಪಕ್ಷಿಗಳಿಗೆಲ್ಲ ಫುಡ್ಡೆಲ್ಲ ಹಾಕಿ ಬಂದೆ. ಆವಾಗ ಕರ್ಗಮ್ಮ ಇಲ್ಲೇ ಇದ್ಲು. ಇವಾಗ ಮತ್ತೆ ಒಂದು ಸರಿ ತೋರಿಸ್ತೀನಿ. ಇಲ್ಲೇ ಇದ್ದಾಳೆ ಕರ್ಗಮ್ಮ. ವಾವ್ ಅಂತವಳೆ. ಗುಮೆ ಏನೋ ಆಯಿತು. ಅಯ್ಯೋ ಅಯ್ಯೋ, ಮರಿಗಳೆಲ್ಲ ಅಲ್ಲೇ ಇದೆ ಪಾಪ. ಆಯಿತು. ಹಾಗೆ ಈ ಲೇಯರ್ನ ಬಿಡಬೇಕು ಅಂತೇಳಿ ಬಿಟ್ಟಿದ್ದೀನಿ. ಇನ್ನೂ ಸರಿಯಾಗಿ ತೆಗ್ದಿಲ್ಲ. ಸೇಗೋ ಅರ್ಜೆಂಟಿಗೆ ಟೈಮ್ ಆಗಿಬಿಟ್ಟಿದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದು. ನೋಡಿದರೆ ಲೇಟ್ ಆಗೋಯ್ತು. ಅದಕ್ಕೆ ಒಂದು ಲೇಯರ್ ಆದರೂ ಬಿಡೋಣ ಅಂಥೇಳಿ ಈ ರೀತಿಯಾಗಿ ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಹಾಗೆ ಆನೇಕಲ್ ಫಾರೆಸ್ಟ್ ಮೇಲೆ ಹೋಗ್ತೀವಲ್ಲ, ಹಾಗೆ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಅಲ್ಲೆಲ್ಲ ಫಾರೆಸ್ಟಲ್ಲಿ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ. ಬಂದೆ, ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಲೈವ್. ಮತ್ತು ಫಾರೆಸ್ಟು ಅಲ್ಲಿ ಹಾಗೆ ವ್ಯೂ ಪಾಯಿಂಟ್ ಎಲ್ಲ ಇದೆ ಅಂತ ಹೇಳ್ತೀನಲ್ಲ, ಅದು ಕೂಡ ತೋರಿಸ್ತೀನಿ. ಓಕೆ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಲೈವ್ ಮಾಡ್ತೀನಾ ಇಲ್ಲ ಅಂತೇಳಿ. ಓಕೆ, ಈ ಜಾಕೆಟ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಬಿಸಿಲಿದೆ ಇವಾಗ, ಅದಕ್ಕೆ ಟ್ಯಾನ್ ಆಗುತ್ತೆ ಅಂತೇಳಿ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇದು ನೋಡ್ತಾ ಇರ್ಬೋದು ಜಿಗಣಿ. ಇದು ಜಿಗಣಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ಲು ಗ್ರಾನೈಟು. ನೀವು ಯಾವ ಕಡೆ ನೋಡಿದ್ರೂ ಗ್ರಾನೈಟೇ ಕಾಣಿಸ್ತಾ ಇರುತ್ತೆ. ವೆರೈಟಿ ಗ್ರಾನೈಟ್ ಎಲ್ಲ ಸಿಗುತ್ತೆ. ಆದಷ್ಟು ಈ ಮೈಸೂರು ಬೇರೆ ಕಡೆ ಎಲ್ಲ ಮನೆಯೆಲ್ಲ ಕಟ್ಟಿದ್ರೆ ಇಲ್ಲಿ ಬಂದು ಗ್ರಾನೈಟ್ ಎಲ್ಲ ಪರ್ಚೇಸ್ ಮಾಡಿ ಹೋಗ್ತಾರೆ. ಸ್ವಲ್ಪ ಏನಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತೇಳಿ, ಅಂದರೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಡಿಮೆ ಅಂತೇಳಿ ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಪರ್ಚೇಸ್ ಮಾಡುವಂಥದ್ದು. ಆ ಥರ ನಾನು ಈ ರೂಟ್ಗಿನ ನಾವು ಈ ರೂಟಲ್ಲಿ ಸ್ವಲ್ಪ ಗ್ರಾನೈಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಈ ಬನ್ನೇರುಘಟ್ಟ ಹೋಗ್ತೀವಲ್ಲ ನೋಡಿ, ಆ ರೂಟು ತುಂಬ ಅಂದರೆ ತುಂಬ ಇದೆ. ಆ ಕಡೆ ನನ್ನ ಫ್ರೆಂಡ್ ಮನೆ ಇದೆ. ಯಾವಾಗಲಾದರೂ ತುಂಬ ರೇರು ಆ ಕಡೆ ಎಲ್ಲ ಹೋಗೋದು. ಹೋದರೆ ಬೇಕಾದ್ರೆ ಆ ಕಡೆ ತೋರಿಸ್ತೀನಿ. ಫುಲ್ಲು ಗ್ರಾನೈಟ್. ಯಾವ ಕಡೆಗೆ ನೋಡಿದ್ರು ಬನ್ನೇರುಘಟ್ಟ ಜಿಗಣಿಯಿಂದ ಸ್ಟಾರ್ಟ್ ಆದರೆ ಬನ್ನೇರುಘಟ್ಟ ಸಿಗೋ ತನಕನೂ ಬರೀ ಗ್ರಾನೈಟೇ. ನೀವು ಯಾವ ಕಡೆನಾದರೂ ತಿರುಗಿ ಗ್ರಾನೈಟ್ ಆ ಥರನೇ ಕಾಣಿಸ್ತಾ ಇರುತ್ತೆ. ಈ ಕಡೆ ರೂಟು ಸ್ವಲ್ಪ ಕಡಿಮೆ. ನಾವು ಇದು ಸುಮಾರು ಸರಿ ಹೇಳಿದ್ದೀನಿ, ಇದು ಕೊರೋನಾ ಟೈಮಲ್ಲಿ ನಾವು ಈ ರೂಟನ್ನ ನೋಡ್ಕೊಂಡಿದ್ದು. ಯಾರೋ ನಮ್ಗೆ ಹೇಳಿದ್ದು ಈ ರೂಟಲ್ಲಿ ಹೋದರೆ ಸ್ವಲ್ಪ ಮರಳವಾಡಿ, ಬನವಾಸಿ ಈ ಥರ. ಫಸ್ಟು ಬನವಾಸಿ ಸಿಗುತ್ತೆ, ಆಮೇಲೆ ಮರಳವಾಡಿ. ಈ ರೂಟ್ ಹೋದರೆ ನೀವು ಬೇಗ ಹೋಗ್ತೀರಾ ಅಂಥೇಳಿ. ನಮಗೆ ಗೊತ್ತಿಲ್ವಲ್ಲ ಫಸ್ಟು ಈ ರೂಟು. ನಾವು ಮಾಮೂಲಿ ಮೇಯ್ನ್ ರೋಡ್ಗೆ ಹೋಗಿ ನೈಸ್ ರೋಡಲ್ಲಿ ಹೋಗಿ ಅಲ್ಲಿಂದ ಕನಕಪುರ ರೋಡಲ್ಲಿ ಹೋಗಿ ಆಮೇಲೆ ಊರಿಗೆ ಹೋಗ್ತಾಯಿದ್ವಿ.
ಆಮೇಲೆ ಒಬ್ಬರು ಮೋಹನ್ ಮಾಮನ ಫ್ರೆಂಡು, ಅವರು ಮರಳವಾಡಿಯವರು. ಅವರು ಈ ರೂಟಿಗೆ ಹೋಗಿ ಸರ್ ಕನಕಪುರಕ್ಕೆ ಜಾಯಿನ್ ಆಗುತ್ತೆ ಅಂತ ಹೇಳಿದ್ರು. ಕನಕಪುರಕ್ಕೂ ಕೂಡ ಜಾಯಿನ್ ಆಗ್ಬೋದು, ಇಲ್ಲಾಂದರೆ ನೀವು ಹಾರೋಹಳ್ಳಿಗೆ ಹೋಗ್ತೀನಿ ಅಂದರೆ ಮರಳವಾಡಿಯಿಂದ ಹಾರೋಹಳ್ಳಿಗೂ ಕೂಡ ಹೋಗ್ಬೋದು. ಅದಾದಮೇಲೆ ಕೊರೋನಾ ಬಂದು ಇವಾಗ ಒಂದು 5 ಇಯರ್ಸ್ ಆಯಿತಾ, 5-6 ಅನ್ಕೋತೀನಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಈ ರೂಟ್ನೇ ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಬೇಗ ಹೋಗ್ಬೋದು. ಒಂದೊಂದು ಸರಿ ರೋಡ್ ಚೆನ್ನಾಗಿರುತ್ತೆ, ಒಂದೊಂದು ಸರಿ ಹೋಗ್ಬೇಕಾದ್ರೆ ರೋಡು ಚೆನ್ನಾಗಿರಲ್ಲ, ಸ್ವಲ್ಪ ಹಾಳಾಗಿರುತ್ತೆ ಅಷ್ಟೇ. ಓಕೆ, ಹಾಗೆ ಮೋಹನ್ ಮಾಮ ಹೇಳ್ತಾಯಿದ್ರು ಆದಷ್ಟು ಬೇಗ ರೆಡಿಯಾಗು ಅಂಥೇಳಿ. ಆದಷ್ಟು 9 ಗಂಟೆ 9:30 ಒಳಗಡೆ ಬಿಡೋಣ ಅಂಥೇಳಿ. ಆದರೂ ನಾನು ಬಿಡುವಾಗ ಒಂದು 10-10:15 ಆಗಿತ್ತು. ಓಕೆ, ಹಾಗೆ ಇಲ್ಲಿ ಮರಳವಾಡಿ ಬಂದ್ವಿ. ಮರಳವಾಡಿಯಲ್ಲಿ ಇವ್ರ ರಿಲೇಷನ್ ಒಬ್ಬರು ಇದ್ದಾರೆ ಅಂತ ಯಾವಾಗಲೂ ಅವ್ರ ಮನೆ ಬ್ಯಾಕ್ ಸೈಡಿಂದ ನಾವು ಯಾವಾಗಲೂ ಓಡಾಡ್ತಾ ಇರ್ತೀವಿ. ಅಂದರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಆವಾಗ ಅವ್ರ ರಿಲೇಷನ್ ಮನೆ ಬಂದ ತಕ್ಷಣ ಇವ್ರ ಮನೆ ಅಂತ ಹೆಸ್ರು ಹೇಳ್ತಾಯಿದ್ರು. ಯಾವಾಗಲೂ ಇದೇ ಥರನೇ ಹೇಳ್ತೀರ, ಒಂದಿನನೂ ಕರ್ಕೊಂಡು ಹೋಗಲಿಲ್ಲ ಅಂತ ಅಂದ್ಬಿಟ್ಟೆ. ಸರಿ ಬಾ ಇವತ್ತು ಹೋಗೋಣ. ಹೇಗಿದ್ರು ಮರಳವಾಡಿ ಸರ್ಕಲಲ್ಲಿ ನಾವು ಯಾವಾಗಲೂ ಟೀ ಕುಡಿದು ಹೋಗುವಂಥದ್ದು. ಅದಕ್ಕೆ ಇವ್ರ ಮನೆಗೆ ಹೋಗೋಣ ಬಾ, ಅಲ್ಲಿ ಹೋಗ್ಬಿಟ್ಟು ಒಂದು 10 ನಿಮಿಷ ಮಾತಾಡಿಕೊಂಡು ಟೀ ಕುಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ಹಾಗೆ ಅವ್ರ ಮನೆ ಮುಂದೆ ಬಂದುಬಿಟ್ಟು ಅವರು ಗ್ರೌಂಡ್ ಫ್ಲೋರಲ್ಲಿಲ್ಲ, ಫಸ್ಟ್ ಫ್ಲೋರಲ್ಲಿರೋದು. ನಾವು ಕೆಳಗಡೆ ನಿಂತಿದ್ವಿ, ಯಾಕೆಂದರೆ ಒಂದಿನೂ ಬಂದಿಲ್ವಲ್ಲ, ಆ ಮನೇನ ಅಥವಾ ಬೇರೆ ಮನೇನ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿತ್ತು ಮೋಹನ್ ಮಾಮ. ಆಮೇಲೆ ಅವ್ರ ರಿಲೇಷನ್ಗೆ ಯಾರಿಗೋ ಫೋನ್ ಮಾಡಿ ಇದೇ ಮನೇನ ಏನು ಅಂತ ಕೇಳಿದ್ಮೇಲೆ ಇದೇ ಮನೆ ಅಂತ ಹೇಳಿದ್ಮೇಲೆ ಆಮೇಲೆ ಬಂದಿದ್ದು. ಹಾಗೆ ನಾನು ಕೆಳಗಡೆ ನಿಂತಿದ್ದೆ. ಒಬ್ಬ ತಾತ ಆ ಕಡೆ, ಈಗ ಕೋಳಿಗಳು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಮನೇಲಿ ಒಬ್ಬ ತಾತ ಇದ್ದರು. ಈ ಸೆಡ್ ಪಕ್ಕ ಒಂದು ಮನೆ ಇದೆ ಅವರು. ನಾನು ಅಲ್ಲಿಂದ ವೀಡಿಯೋ ಮಾಡೋಣ ಅಂತ ನಾನು ನಿಂತ್ಕೊಂಡೆ, ಆ ತಾತ ನಾನೇ ನೋಡ್ತಾ ಇದ್ದೆ. ಆಮೇಲೆ ನಾನು ವೀಡಿಯೋ ಮಾಡಲಿಲ್ಲ, ಬಂದ್ಬಿಟ್ಟೆ. ಆಮೇಲೆ ಇವ್ರ ಮನೆಗೆ ಬಂದನಲ್ಲ, ಆವಾಗ ಮೇಲೆ ನಿಂತ್ಕೊಂಡು ನೋಡುವಾಗ ಚೆನ್ನಾಗಿ ಕಾಣಿಸ್ತಾಯಿದ್ವು. ತುಂಬ ಅಂದರೆ ತುಂಬ ಇದೆ ನೋಡಿ, ಎಷ್ಟು ನಾಟಿ ಕೋಳಿ ಎಲ್ಲ. ಅದಕ್ಕೇನೋ ಸೊಳ್ಳೆ ಪರ್ದ ಏನೇನೋ ಕಟ್ಟಿದ್ದಾರೆ, ಏನಕ್ಕೆ ಕಟ್ಟಿದ್ದಾರೆ ಸೊಳ್ಳೆ ಪರ್ದ ಏನೋ ಗೊತ್ತಿಲ್ಲ ನನಗೆ. ಅದನ್ನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ಆ ತಾತ ಅಲ್ಲಿಗೆ ಬಂತು, ಮತ್ತೆ ಬಂದು ಅಲ್ಲಿ ನಿಂತಿತ್ತು ಸ್ವಲ್ಪ ಹೊತ್ತು. ಆಮೇಲೆ ನನ್ನನ್ನು ನೋಡಿಲ್ಲ, ಏನಪ್ಪ ಕೋಳಿಗಳಿಗೇನೋ ಇದಾಕಕ್ಕೇನೋ ಬಂದಿತ್ತು, ಅಕ್ಕಿ ಏನಾದರೂ ಹಾಕಕ್ಕೆ ಬಂದಿತ್ತು ಏನಾಗುತ್ತಿಲ್ಲ. ನನ್ನನ್ನಂತೂ ನೋಡಲಿಲ್ಲ. ನಾನು ಕೋಳಿಗಳು ಅಷ್ಟೊಂದು ಇದೆಯಲ್ಲ ನಾಟಿ ಕೋಳಿ ಅಂತೇಳಿ ನೋಡ್ತಾ ನಿಂತಿದ್ರೆ ಆ ತಾತ ನನ್ನನ್ನೇ ನೋಡ್ತಾ ಇದ್ದೆ. ಏನೋ ಮಾಡ್ತಾಳೆ ಅಂತನೋ ಏನೋ ಕಳ್ಳಿ ಅಂತನೋ ಏನೋ ಗೊತ್ತಿಲ್ಲ. ನಾನು ಮೊನ್ನೆ ಸುಮ್ಮನೆ ನಿಂತಿದ್ವಿ. ಇವರು ಯಾರಿಗೋ ಫೋನ್ ಮಾಡಿದ್ರಲ್ಲ, ಆವಾಗ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ನಲ್ಲ, ಅವರು ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ, ಆ ಥರ ಅಂದ್ಕೊಂಡಿರೋದು. ಓಕೆ, ನಾವು ಟೀ ಎಲ್ಲ ಕುಡಿದು ಒಂದು 10 ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಪಾಪ ಅವರು ನನಗೆ ಪರಿಚಯ ಇಲ್ಲ, ಮೋಹನ್ ಮಾಮಗೆ ಮಾತ್ರ ಪರಿಚಯ ಇರೋದು. ಆಮೇಲೆ ನನ್ನನ್ನು ಅವರು ಫಸ್ಟ್ ಟೈಮ್ ನೋಡಿದ್ದು ಅಷ್ಟೇ. ಆಮೇಲೆ 10 ನಿಮಿಷ ಹೋಗಿ ಅರ್ಧ ಗಂಟೆಯಿಂದ 3/4 ಗಂಟೆ ಮಾತಾಯಿತು. ಇವ್ರದ್ದು ಮೋಹನ್ ಮಾಮಂದು ಮಾತು ನಡೀತಾನೆ ಇತ್ತು. ನಾನು ಮೊಬೈಲ್ ನೋಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಅವರು ಸ್ವಲ್ಪ ಏನೋ ಇನ್ಸೂರೆನ್ಸ್ ಬಗ್ಗೆ ಸ್ವಲ್ಪ ಏನೋ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಮಾತಾಡಿಕೊಂಡು ಆಮೇಲೆ ಬಿಟ್ಟಿದ್ದು. ಆದರೆ ಅದೇ ಟೈಮ್ ಆಗೋಯಿತು. ಹೀಗೆ ನೋಡಿ 10 ನಿಮಿಷ ಅಂತ ಹೇಳಿದ್ರೆ 3/4 ಗಂಟೆ ಆಗಿದ್ದು. ಅದೆಲ್ಲ ಆದಮೇಲೆ ಮಾತಾಡಿಕೊಂಡು ಆಮೇಲೆ ಹೊರಟ್ವಿ. ನಾವು ಫಸ್ಟು ಮಲ್ಲಿಗೆ ಮೆಟ್ಲಿಂದ ಲೆಫ್ಟ್ ಹೋಗಿ ಅಲ್ಲಿಂದ ನಾವು ಕನಕಪುರ ಜಾಯಿನ್ ಆಗ್ತಿದ್ವಿ. ಇವಾಗ ನಾವು ಆ ಥರ ಮಾಡಲ್ಲ. ಇತ್ತೀಚೆಗೆ ಒಬ್ಬರು ಹೇಳ್ಕೊಟ್ರು ಅಂಗಡಿಯವರು, ಏನಂದರೆ ನೀವು ಆ ಕಡೆಯಿಂದ ಹೋದರೆ ತುಂಬ ದೂರ ಆಗುತ್ತೆ, ನೀವು ಸಿಟಿಗೆ ಹೋಗೋಂಗಿಲ್ಲ, ಬೈಪಾಸಲ್ಲೇ ಹೋಗ್ಬೋದು ಅಂದ್ಬಿಟ್ಟು ಅವರು ಅಗರ ಅಂತೇಳಿ ಒಂದು ಊರು ಬರುತ್ತೆ, ಅಲ್ಲಿಂದ ಹೋದರೆ ನೀವು ಕನಕಪುರ ಮೇನ್ ರೋಡ್ ಜಾಯಿನ್ ಆಗ್ತೀರಾ. ಹಾಗೆ ಬೈಪಾಸ್ ರೋಡು ಕೂಡ ಸಿಗುತ್ತೆ. ನೀವು ಸಿಟಿಗೆ ಹೋಗಬೇಕು, ಕನಕಪುರ ಸಿಟಿಗೆ ಹೋಗಬೇಕು ಅಂದರೆ ನೀವು ಈ ಕಡೆ ರೋಡನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಬೈಪಾಸಲ್ಲಿ ಹೋಗ್ತೀನಿ ಸಿಟಿಗೆ ಹೋಗಲ್ಲ ಅಂದರೆ ನೀವು ಬೈಪಾಸ್ ರೋಡನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ಆವತ್ತಿನಿಂದ ಇವತ್ತಿನವರೆಗೆ ಇತ್ತೀಚೆಗೆ ಇದು ಒಂದು 4ನೇ ಬಾರಿ ಅನಿಸುತ್ತೆ ಮೋಹನ್ ಮಾಮ ಅವ್ರು ಬರ್ತಿರೋದು. ನಾನು ಒಂದು 2ನೇ ಬಾರಿ ಅಷ್ಟೇ. ನಾವು ಈಗ ಅಗರ ಮೇಲೆ ಬರ್ತೀವಿ, ಆವಾಗ ನಮಗೆ ಬೈಪಾಸ್ ರೋಡ್ ಸಿಗುತ್ತೆ ಮತ್ತು ಬೇಗನೂ ಕೂಡ ಬರ್ತೀವಿ. ಅಂದರೆ ಕನಕಪುರ ಸಿಟಿ ಹೋಗಬೇಕು ಅಂದರೆ ನೀವು ಬೈಪಾಸ್ ಏನೋ ಸೆಲೆಕ್ಟ್ ಮಾಡೋಂಗಿಲ್ಲ,
ಸಿಟಿ ಏನು ಅವಶ್ಯಕತೆ ಇಲ್ಲ, ಹೀಗೆ ಹೋಗ್ಬೋದು ಅಂದರೆ ನೀವು ಬೈಪಾಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ಬೇಗನೂ ಕೂಡ ಬರ್ತೀವಿ ಅಷ್ಟೇ. ಹಾಗೆ ಇದನ್ನು ಹೇಳ್ಕೊಟ್ಮೇಲೆ ಇಲ್ಲೂ ಕೂಡ ನೋಡಿ, ಇಲ್ಲೊಂದು ಲೆಫ್ಟ್ ಒಂದು ದಾರಿ ಇದೆ ನೋಡಿ, ಇಲ್ಲೋದ್ರೂ ನೀವು ಕನಕಪುರ ಸಿಟಿಗೆ ಹೋಗ್ಬೋದು. ನಮಗೇನು ಅವಶ್ಯಕತೆ ಇಲ್ಲ. ಏನಾದರೂ ಅಕ್ಕ ಮನೆಗೆಲ್ಲ ಹೋಗಲೇಬೇಕು ಅಂದರೆ ಇಲ್ಲಿ ಹೋದರೆ ಹೋಗ್ಬೋದು ಅಕ್ಕ ಮನೆಗೆ. ನಾವೇನು ಅಕ್ಕ ಮನೆಗೇನು ಹೋಗ್ತಾಯಿಲ್ಲ, ನಾವು ಡೈರೆಕ್ಟಾಗಿ ಊರಿಗೆ ಹೋಗ್ತಾಯಿದ್ದೀವಿ. ಏನಾದರೂ ಅಕ್ಕ ಮನೆಗೆ ಹೋಗ್ತೀವಿ ಅಂದರೆ ಇಲ್ಲೂ ಹೋಗ್ಬೋದು. ಸಿಟಿಯಿಂದ ಏನು ಕನಕಪುರ ಏನೋ ಅಷ್ಟೊಂದು ಟ್ರಾಫಿಕ್ ಎಲ್ಲ ಏನಿರಲ್ಲ ಯಾವಾಗಲಾದರೂ ಒಂದೊಂದು ಸರಿ. ಆ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಜಾಮ್ ಆಗಿರುತ್ತೆ, ಅದು ಬಿಟ್ಟರೆ ನಿಲ್ಲು ಜಾಮೆಲ್ಲ ಏನೂ ಆಗಿರಲ್ಲ, ಆರಾಮಾಗಿ ಓಡಾಡ್ಬೋದು. ಆದರೆ ದೂರ ಆಗುತ್ತೆ ಅಷ್ಟೇ. ಈಗ ಬೈಪಾಸ್ ಮೇಲೆ ಬರೋದ್ರಿಂದ ಸ್ವಲ್ಪ ಹತ್ತಿರ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಬೈಪಾಸ್ ರೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಚೆನ್ನಾಗಿದೆ ರೋಡು, ಮತ್ತು ಜನ ಸಂದಣಿ ಕಡಿಮೆ, ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು ಮಳವಳ್ಳಿ ಟು ಬ್ಯಾಂಗ್ಳೂರು. ಓಕೆ ಟೈಮ್ ಬಂದು 3 ಗಂಟೆ ಅಲ್ಲ 3:15. ನಿಮಗೆ ಕಾಣಿಸ್ತಿದ್ಯಾ? 3:15 ನೋಡಿ. ಫುಲ್ಲು ಕೂದಲೆಲ್ಲ ಒಂಥರ ಆಗಿ ಹುಚ್ಚಿ ಥರ ಆಗಿರ್ತೀವಿ. ಅಲ್ಲಿಂದ ಫುಲ್ಲು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರುವಾಗ ಫುಲ್ಲು ಗಾಳಿಗೆಲ್ಲ ಈ ಥರ ರೊಟ್ಟಿ ಥರ ಆಗಿರುತ್ತೆ ಕೂದಲು ಎಲ್ಲ, ಫೇಸು ಅಷ್ಟೇ ಥರ ಧೂಳು ಅನ್ನಿಸ್ತದೆ. ಹಾಗೆ ನೋಡ್ತಿದ್ದೀರಾ, ವಾಷಿಂಗ್ ಮಿಷಿನ್ ಬಂದಿದೆ. ಸ್ಯಾಮ್ಸಂಗ್ ಎಲ್ಲಿಟ್ಕೊಳ್ಳೋದು ಅಂತ ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ. ಏನೋ ಇದ್ರ ಪ್ಲ್ಯಾನ್ ಎಲ್ಲಿರೋದು ಗೊತ್ತಾ? ವಾಷಿಂಗ್ ಮಿಷಿನ್ದು ಪಾಯಿಂಟ್ ಬಿಟ್ಟಿದ್ರು, ಇಲ್ಲಿ ಇಟ್ಟಿರೋದು ವಾಷಿಂಗ್ ಮಿಷಿನ್ ಪಾಯಿಂಟು ಬೀರು ಹಿಂದೆ. ಅಲ್ಲಿಗೆ ಬೀರು ಇಟ್ಬಿಟ್ಟವ್ರಲ್ಲ, ಈಗ ಎಲ್ಲಿಡ್ತಾರೆ ಏನು ಗೊತ್ತಿಲ್ಲ. ಓಕೆ, ನಮ್ಮ ಪುಡ್ತಾಯವ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಇವಾಗ ಫೋನ್ ಮಾಡಿದ್ದೆ, ರೈಸ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ರೈಸಿಗೆ ಇಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ. ನಮ್ಮ ಪುಟ್ಟಯ್ಯವನು ಕೂಡ ಬಂದರು. ರೈಸ್ ಮಾಡಿದ್ದೆ ಅಷ್ಟೊತ್ತಿಗೆ ಬಂದುಬಿಟ್ಟು ರೊಟ್ಟಿ ಇಟ್ಟಿದೆ, 2 ರೊಟ್ಟಿ ಹಾಕ್ಕೊಡು ಅಂದರು. ಸರಿ ಅಂದ್ಬಿಟ್ಟು ಅವರಿಗೆ 2 ರೊಟ್ಟಿ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ರೈಸ್ ಮತ್ತು ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ನಾನು ತಿಂದೆ. ಆಮೇಲೆ ಎಲ್ಲೋಗಿದ್ರು ಅಂದರೆ ಅವ್ರ ಫ್ರೆಂಡು ಅಣ್ಣ ತೀರೋಗಿದ್ರು, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ನುಗ್ಗೆ ಸೊಪ್ಪೆಲ್ಲ ಇತ್ತು, ಬಿಡಿಸ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಪ್ರವೀಣನೂ ಕೂಡ ಬಂದ. ಆಮೇಲೆ ಸ್ವಲ್ಪ ನಾವು ಎಲ್ಲೋಗ್ತಿದ್ದೀವಿ ಏನು ಅಂತ ಮುಂದೆ ಗೊತ್ತಾಗುತ್ತೆ. ನಮ್ಮ ಪ್ರವೀಣನೂ ಬಂದ. ಹಾಗೆ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ವಾ. ನಮ್ಮ ಪುಟ್ಟಯ್ಯವ ಅಂದರು ಸ್ವಲ್ಪ ನೀಟಾಗಿ ಬಿಡಿಸೋಣ ಅಂತಂದರು. ನೀಟಾಗೆಲ್ಲ ಬಿಡಿಸ್ಕೊಂಡು ಕೂತ್ರೆ ಲೇಟ್ ಆಗಿಬಿಡುತ್ತೆ, ನಡೀರಿ ಹೋಗೋಣ ಅಂತೇಳಿ ಹೊರಟ್ವಿ. ಆಮೇಲೆ ಇವನು ಬಂದಿದ್ನಲ್ಲ, ನಾವು ಆಟೋದಲ್ಲಿ ಹೋಗ್ತಾಯಿದ್ವಿ. ಆಮೇಲೆ ನಮ್ಮ ಪ್ರವೀಣನ ಅಲ್ಲಿ ಬಿಟ್ಕೊಟ್ಬಿಡೋ ನಮ್ಮನ್ನು ಅಂತ ಹೇಳ್ದೆ. ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಬಂದ. ಅವನೆಲ್ಲ ಹೋಗ್ತಿದ್ದ ಅಂತ ನಾವು ಅಂದ್ಕೊಂಡ್ವಿ, ಅವನು ಎಲ್ಲೂ ಹೋಗಲಿಲ್ಲ, ನಮ್ಮ ಜೊತೆನೇ ಬಂದ. ಆಮೇಲೆ ಅವನಿಲ್ಲ ಅಂದಿದ್ದರೆ ನಾವು ಆಟೋ ಮಾಡಿಕೊಂಡು ಹೊರಡ್ತಿದ್ವಿ. ನಾನು 4:15 ಆ ಥರ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಪುಟ್ಟಯ್ಯವ ಆ ನುಗ್ಗೆ ಸೊಪ್ಪೆಲ್ಲ ಬೀಡಿಸಿ ಎಲ್ಲ ರೆಡಿ ಮಾಡಿ ಎಲ್ಲ ಹೋಗುವಾಗ 5:30 ಆ ಥರ ಎಲ್ಲ ಆಗಿತ್ತು. ಈಗ ಏನಾಗುತ್ತೆ ಅಂದರೆ ಬೇಗ 6 ಗಂಟೆ 6:15 ಆಗ್ತಿದ್ದಾಗೆ ಏನಾಗುತ್ತೆ ಅಂದರೆ 7 ಗಂಟೆ ಆಗಿದೆಯೇನೋ ಅನ್ನೋ ಥರ ಕತ್ಲೆ ಆಗಿಬಿಡುತ್ತೆ. ಅಂದರೆ ಬೇಗನೆ ಕತ್ಲೆ ಆಗಿಬಿಡುತ್ತೆ. ಅದರಿಂದ ಸರಿ ಬೇಗ ಹೋಗಿ ಬರೋಣ, ಯಾಕೆಂದರೆ ಅಡುಗೆನೂ ಮಾಡಿರಲಿಲ್ಲ. ಬಂದು ಅಡುಗೆ ಮಾಡಬೇಕು, ನುಗ್ಗೆ ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಹೇಳ್ತಾಯಿದ್ರು. ಹಾಗೆ ಮನೆ ಮುಂದೆ ಏನದು ಮರ ಹಾಕಿದಾರಲ್ಲ, ಅದು ಆ ಮರ ಏನು ಹೇಳ್ತಾರೆ ನೋಡಿ, ಗೊತ್ತು ನನಗೆ, ಆದರೆ ಹೆಸರೇ ಬರ್ತಾಯಿಲ್ಲ ನನಗೆ. ತುಂಬ ಸರಿ ಆ ಥರ ಆಗುತ್ತೆ, ವೀಡಿಯೋ ಮಾಡುವಾಗಲೇ ಹೆಸರುಗಳೇ ಬರೋಲ್ಲ. ಹೊಂಗೆ ಮರ ನೋಡಿ, ಹಿಂಗೆ ಹೊಂಗೆ ಮರ, ಅದು ತುಂಬ ತಂಪು ಅಂತೇಳಿ ಮನೆ ಮುಂದೆ ಹಾಕಿದ್ದಾರೆ. ನಾನು ಹೇಳ್ತಾಯಿದ್ದೆ ಅದು ಹಾಕಬೇಡಿ, ಅದು ರೂಟು ಅಂದರೆ ಬೇರೆಲ್ಲ ಮನೆಗೆ ಇದು ತಳದಿ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಹೋಗುತ್ತೆ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಇರಲಿ ಅಂಥೇಳಿ ಒಂದು ಹಾಕಿದ್ದಾರೆ. ಅವರು ಏನೂ ಅನ್ನಲಿಲ್ಲ, ಮತ್ತು ನಾನು ಏನೂ ಅನ್ನಲಿಲ್ಲ. ತಂಪು ಕಣಮ್ಮ, ತಣ್ಣಗಾಗುತ್ತೆ ಬೇಸಿಗೆಯಲ್ಲಿ ಅಂತೇಳಿ ಹಾಕಿದ್ದೀನಿ ಅಂತ ಹೇಳ್ತಾಯಿದ್ರು. ಸರಿ, ಆಮೇಲೆ ನಮ್ಮ ಪ್ರವೀಣ ಕಾರ್ ತೆಗೆದು ಆಮೇಲೆ ಹೊರಟ್ವಿ.
ಎಲ್ಲಿಗೆ ಬಂದ್ವಿ ಅಂದರೆ ನಾವು ಚಿನ್ನದ ಅಂಗಡಿಗೆ ಬಂದಿದ್ದೀವಿ. ಏನಕ್ಕೆ ಚಿನ್ನದ ಅಂಗಡಿಗೆ ಬಂದಿದ್ದೀವಿ? ಇವಾಗೆಲ್ಲ ಚಿನ್ನದ ರೇಟೆಲ್ಲ ಜಾಸ್ತಿ ಆಗಿದೆಯಲ್ಲ, ಆದರೂ ಯಾಕೆ ಚಿನ್ನದ ಅಂಗಡಿಗೆ ಬಂದಿದ್ದೀವಿ ಅಂತ ಗೊತ್ತಾಗಬೇಕಲ್ವ. ನೆನ್ನೆ ತಾನೇ ನಿಮಗೆ ಉಂಗುರ ಎಲ್ಲ ತೋರಿಸಿದ್ದೆ. ನಾನು ಎಲ್ಲ ಹೇಳಿರ್ತೀನಿ, ಆದರೆ ಮೇಯ್ನ್ ಪಾಯಿಂಟ್ ಏನಿದೆ ಅದನ್ನೇ ಹೇಳಿರಲ್ಲ. ನೆನ್ನೆ ಉಂಗುರ ತೋರಿಸಿದ್ನಲ್ಲ, ಆ ಉಂಗುರ ಮೋಹನ್ ಮಾಮಂದು ಎರಡೂ ಕೂಡ ತುಂಬ ಚೆನ್ನಾಗಿದೆ. ಒಂದು ಮಾತ್ರ ಸ್ವಲ್ಪ ಡೊಂಕ ಆಗಿತ್ತು, ಇನ್ನೊಂದು ಚೆನ್ನಾಗಿತ್ತು. ಆದರೆ ಹಾಕ್ಕೋಬೋದು. ಆದರೆ ಏನಾಗಿದೆ ಅಂದರೆ ಮೋಹನ್ ಮಾಮನ ಬೆರಳಿಗೆ ಎರಡು ಉಂಗುರನೂ ಕೂಡ ಆಗ್ತಾಯಿಲ್ಲ, ಟೈಟ್ ಆಗುತ್ತೆ. ಅದರಿಂದ ಮೋಹನ್ ಮಾಮ ಎರಡು ಉಂಗುರನೂ ಕೊಟ್ಬಿಟ್ಟು ಒಂದು ಉಂಗುರ ಮಾಡಿಸ್ಕೊತೀನಿ, ಒಂದೇ ಸಾಕು, ಇನ್ನು ಉಳಿದಿದ್ದಕ್ಕೆ ನೀನೇನಾದರೂ ಮಾಡಿಸ್ಕೊ ಅಂತ ಹೇಳಿದರು. ಹಾಂ ಸರಿ ಆಯಿತು ಅಂತ ಹೇಳಿದೆ. ಅದಕ್ಕೆ ಇಲ್ಲಿಗೆ ಬಂದಿರೋದು. ನಾನು ಅಂದ್ಕೊಂಡೆ ವಿಡಿಯೋ ಎಲ್ಲ ನೋಡುವಾಗ ನಾನು ಎಲ್ಲ ಹೇಳಿರ್ತೀನಿ, ಯಾಕೆ ಮೇಯ್ನ್ ಪಾಯಿಂಟೇ ಹೇಳಿರಲ್ವಲ್ಲ ಅಂತೇಳಿ. ಅದಕ್ಕೆ ನಾವು ಚಿನ್ನನ ಕೊಟ್ಬಿಟ್ಟು, ಇದು ಬಂದು KDM ಚಿನ್ನ. ಇವಾಗೆಲ್ಲ 916 ಇರೋದ್ರಿಂದ KDMನ ಸ್ವಲ್ಪ ಕಡಿಮೆ ರೇಟಿಗೆ ಹಾಕ್ಕೊಳ್ತಾರೆ, ಅಂದರೆ ಸ್ವಲ್ಪ ಕಡಿಮೆಗೆ ಹಾಕೋತಾರೆ ಅಷ್ಟೇ. ಹಾಗೆ ಅದು ಚಿನ್ನ ಉಂಗುರ ಎಲ್ಲ ಕೊಟ್ಟಿದ್ದೀವಿ. ಹಾಗೆ ಮೋಹನ್ ಮಾಮ ನನ್ನನ್ನು ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೋಗಿದ್ರು. ಅದಕ್ಕೆ ನಾನು ಪ್ರವೀಣ ಮೋಹನ್ ಮಾಮ ಬರೋಗಂಟ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನಾನು ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಒಂದಷ್ಟು ಉಂಗುರ ಎಲ್ಲ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಒಂದೇ ಉಂಗುರ ಸೆಲೆಕ್ಟ್ ಮಾಡಿದೆ. ಆಮೇಲೆ ಅವರಿಗೆ ತೋರಿಸೋಣ ಅಂತೇಳಿ ಅವ್ರಿಗೆ ತೋರಿಸ್ತಾಯಿದ್ವಿ, ಈ ಥರ ಇರಬೇಕು ಅಂಥೇಳಿ. ಆಮೇಲೆ ಮೋಹನ್ ಮಾಮನಿಗೆ ಫೋನ್ ಮಾಡಿದ್ವಿ, ನೋಡ್ತಾ ಇರಿ, ಒಂದು 10 ನಿಮಿಷ 1/4 ಗಂಟೆ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ನಾನು ನಮ್ಮ ಪುಟ್ಟವ ಓಲೆ ಎಲ್ಲ ನೋಡ್ತಾ ಇದ್ದಾರೆ. ಸೇಮ್ ಅವ್ರದ್ದು ಓಲೆ ಏನಿದೆ ಅದೇ ಡಿಸೈನು, ಆದರೆ ಇವ್ರದ್ದು ಬ್ಲ್ಯಾಕ್ ಕಲರ್ ಯಾರೋ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಅವರು ಇದು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾಯಿದ್ರು. ಚೆನ್ನಾಗಿದೆ ಅಂದರೆ ಕಲ್ಲರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತಲ್ವ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಕಿವಿಯಲ್ಲಿ ಹಾಕಿದ್ರಲ್ಲ, ಅದನ್ನು ನೋಡಿಬಿಟ್ಟು, ನೋಡು ಇದು ಚೆನ್ನಾಗಿದೆಯಾ ಅಂತ ನನ್ನನ್ನು ಕೇಳ್ತಾಯಿದ್ರು. ಹಾಕ್ಕೊಂಡ್ರೆ ಎರಡೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಇವಾಗೇನು ಮಾಡಿಸ್ಕೊಬಿಟ್ಟಿದ್ದೀರಲ್ಲ ಬಿಡಿ, ಇವಾಗೇನು ಬ್ಲ್ಯಾಕ್ ಮಾಡಿಸ್ಕೊತೀರಾ ಅಂತಂದೆ. ಇಲ್ಲ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆ ಕೇಳಿದೆ ಅಂತಂದರು. ಹೌದು, ಇದು ಚೆನ್ನಾಗಿದೆ, ಬ್ಲ್ಯಾಕ್ ಅಲ್ವಾ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ. ಹಾಗೆ ಇನ್ನೂ ಮೋಹನ್ ಮಾಮ ಬಂದೇ ಇರಲಿಲ್ಲ. ಆವಾಗ ನಾನು ಮೋಹನ್ ಮಾಮನ ಮೊಬೈಲಲ್ಲಿತ್ತು ಒಂದಷ್ಟು ಏನದು ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಟಿದ್ದೆ ಉಂಗುರಗಳು. ಅದನ್ನು ಮೋಹನ್ ಮಾಮ ಕಳಿಸಿದ್ರು, ತೋರಿಸ್ತಾಯಿರು, ನಾನು ಬರ್ತೀನಿ ಈ ಡಿಸೈನು ಅಂತೇಳಿ. ನಾನು ಅವ್ರಿಗೆ ಈ ಥರ ಇರಬೇಕು ಡಿಸೈನು, ಸೇಮ್ ಇದೇ ಮಾಡಿಕೊಡಿ ಅಂತ ಹೇಳ್ದೆ. ಓಕೆ, ಇಲ್ಲೂ ಒಂದಷ್ಟಿದೆ ಡಿಸೈನ್ಗಳನ್ನ ನೋಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಪ್ರವೀಣ, ನಾನು ಆದಷ್ಟು ತುಂಬ ಡಿಸೈನ್ ಇರಬಾರ್ದು ಅಂತಲೇ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಪ್ರವೀಣ ಸ್ವಲ್ಪನಾದರೂ ಡಿಸೈನ್ ಇರಲಿ, ತುಂಬ ಪ್ಲೈನ್ ಉಂಗುರ ಬೇಡ, ಅಷ್ಟು ಲುಕ್ಕು ಕೊಡಲ್ಲ ಅಂತ ಹೇಳ್ದೆ. ಸರಿ ಆಯಿತು ಅಂತ ನೋಡಿ ಒಂದಷ್ಟು ಗೂಗಲಲ್ಲಿ ನೋಡಿ, ಒಂದಷ್ಟು ಅವ್ರು ತೋರಿಸಿದ್ದು ನೋಡಿ, ಒಂದಷ್ಟು ಅಂಗಡಿಲಿರೋದನ್ನೆಲ್ಲ ನೋಡಿದ ಮೇಲೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ವಿ. ನಾವು ಯಾವ್ಯಾವೋ ಸರ್ಚ್ ಮಾಡಿ ಈ ಥರನೇ ಇರಬೇಕು ಅಂದ್ಕೊಂಡು ಹೋಗಿರ್ತೀವಿ. ಅದರಲ್ಲಿ ಹೋದ್ಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಿರುತ್ತೆ. ಚಿನ್ನದಂಗಡಿಗೆ ಹೋದ್ಮೇಲೆ ಅವ್ರು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಲ್ಲ, ಇದೇ ತೊಗೊಳ್ಳಿ, ಇದು ತುಂಬ ಚೆನ್ನಾಗಿದೆ ಅಂದಾಗ ನಾವು ಅಲ್ಲಿಗೆ ಹಳ್ಳಕ್ಕೆ ಬಿದ್ದಂಗೆ, ಕುರಿ ಹಳ್ಳಕ್ಕೆ ಬೀಳ್ತು ಅಂತಲ್ಲ, ಆ ಥರ ಆಗಿಬಿಡುತ್ತೆ. ಆಮೇಲೆ ಅವ್ರು ತೋರಿಸಿದ್ದೆ ಒಂದು ಉಂಗುರನ ಸೆಲೆಕ್ಟ್ ಮಾಡಿ ಹಾಕ್ಬಿಟ್ಟು ಬಂದ್ವಿ. ಹಾಗೆ ನಾನು ಕಾಲ್ಗೆಜ್ಜೆನೂ ಕೂಡ ತೊಗೊಂಡೆ, ಮತ್ತು ಕಾಲುಂಗುರ ಕೂಡ ತೊಗೊಂಡೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಓಕೆ. ಹಾಗೆ ಮನೆಗೆ ಬಂದು ನಾನು ನಮ್ಮ ಪುಟ್ಟಯ್ಯವ ಇಬ್ಬರು ಸೇರಿಕೊಂಡು ಉಪ್ಪು ಸಾಂಬಾರು ಮಾಡಿ, ಖಾರ ಎಲ್ಲ ರುಬ್ಬಿ, ಹಾಗೆ ಎಲ್ಲ ಮಾಡಿಬಿಟ್ಟು ಅವರು ಸುಸ್ತಾಯ್ತು ಅಂದ್ಬಿಟ್ಟು ಹೋಗಿ ಕೂತಿದ್ರು. ಆಮೇಲೆ ನಾನು ಹೋಗ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಮುದ್ದೆ ಎಲ್ಲ ಮಾಡಿಬಿಟ್ಟು ಬಿಸಿ ರಾಗಿ ಮುದ್ದೆ ಮತ್ತು ಉಪ್ಸಾರು, ಪಲ್ಯ ಕೂಡ ಮಾಡಿದ್ವಿ, ಸೊಪ್ಪಿನ ಪಲ್ಯ. ಅದು ಚೆನ್ನಾಗಿತ್ತು, ಏಕೆಂದರೆ ಫ್ರೆಶ್ ಸೊಪ್ಪಲ್ವ, ಅಲ್ಲೇ ಕಿತ್ಕೊಬಂದು ಅಲ್ಲೇ ನಾವು ಹಾಕಿ ಮಾಡ್ತೀವಲ್ಲ, ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನಾವು ಅಲ್ಲಿಂದ ಕಿತ್ಕೊಬಂದು ಬೆಂಗಳೂರಿಗೆ ತೊಗೊಬಂದು ಅದು ಮಾಡುವಾಗ ಫುಲ್ ಎಲ್ಲ ಕಪ್ಪಗಾಗಿ ಒಂಥರ ಆಗಿರುತ್ತೆ, ಚೆನ್ನಾಗೇ ಇರೋದಿಲ್ಲ ಸೊಪ್ಪು, ಆ ಥರ ಆಗಿರುತ್ತೆ. ಆದರೆ ಮುದ್ದೆ, ಉಪ್ಸಾರು, ಸೊಪ್ಪಿನ ಪಲ್ಯ ಸಖತ್ತಾಗಿತ್ತು ಊಟ ಮಾತ್ರ. ಅದೆಲ್ಲ ತಿಂದ್ಕೊಂಡು ಹಾಗೆ ಕೂತಿದ್ದೆ ನಾನು. ಹಾಗೆ ನಿಮಗೆ ಕಾಲುಂಗುರ ತೋರಿಸೋಣ ಅಂಥೇಳಿ
ಇಲ್ಲಿ ಕಾಲುಂಗುರ ತೋರಿಸ್ತಾ ಇದ್ದೀನಿ. ನಾನು ಮದುವೆಲಿ ಹಾಕಿದ್ದು ಕಾಲುಂಗುರ, ಅದಾದಮೇಲೆ ನಾನು ಚೇಂಜೇ ಮಾಡಿರಲಿಲ್ಲ. ಅದಕ್ಕೆ ಚೇಂಜ್ ಮಾಡೋಣ ಅಂತೇಳಿ ನೋಡುವಾಗ ಸುಮಾರು ಕಾಲುಂಗುರ ನೋಡಿದ್ವಿ. ಅದರಲ್ಲಿ ನನಗೆ ಯಾವುದು ಸೆಲೆಕ್ಟ್ ಆಗಿಲ್ಲ, ಅಂದರೆ ಇಷ್ಟ ಆಗಲಿಲ್ಲ. ಆಮೇಲೆ ಯಾವುದೋ ಇದೊಂದು ಇಷ್ಟ ಆಯಿತು. ಇದನ್ನೇನು ಕಟ್ ಮಾಡಿ ಎಲ್ಲ ಹಾಕಿದ್ದು. ಓಕೆ, ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದು. ಹಾಗೆ ಕಾಲ್ಗೆಜ್ಜೆನೂ ಕೂಡ ತೊಗೊಂಡೆ. ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಅದನ್ನು. ಓಕೆ, ಹಾಗೆ ತಾಳಿಗೆ ನಾನು ಕೊಕ್ಕೆ ಥರ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ, ನೋಡಿ ಇದೇನದು ಈ ಥರ ಬರುತ್ತೆ. ಈ ಥರ ಮಾಡಿಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನೀಟಾಗಿ ಹೇಳ್ತೀನಿ. ಕಾಲ್ಗೆಜ್ಜೆ ಬ್ಯಾಗಲ್ಲಿತ್ತು, ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.